ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಸೂಪರ್ ಆಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಸಂಡೇಸ್ ಕನ್ನಡ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇವಾಗ ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ನೀವು ಪ್ಲೀಸ್ ಇದೆಲ್ಲ ನೋಡಿ ಸಪೋರ್ಟ್ ಮಾಡಿ. ನಾನು ಪಾರ್ಟ್ 1ಅಲ್ಲಿ ಶಾಪಿಂಗ್ ಹಾಕಿದ್ದೀನಿ, ಪಾರ್ಟ್ 2ಅಲ್ಲಿ ಏನೇನು ತಿಂಡಿ ಮಾಡಿದ್ದೀನಿ, ಹೆಂಗೆ ಏನು ಅಂದ್ಬಿಟ್ಟು ಹಾಕಿದ್ದೀನಿ. ಮತ್ತು ಇವಾಗ ಪಾರ್ಟ್ 3ಅಲ್ಲಿ ನಾನು ಹಬ್ಬ ಯಾವ ಥರ ಮಾಡಿದ್ದೀನಿ, ಅರಶಿನ ಕುಂಕುಮಕ್ಕೆಲ್ಲ ಬಂದಿರೋದು, ಮತ್ತು ದೇವ್ರನ್ನೆಲ್ಲ ನಾನು ಕೂರಿಸಿರೋದು ಲಕ್ಷ್ಮಿನ, ಅದೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಪಾರ್ಟ್ 3ಅಲ್ಲಿ. ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಮತ್ತು ನಿಮಗೂ ನೋಡೋಕ್ಕೆ ಬೇಜಾರಾಗುತ್ತೆ, ಮತ್ತು ನನಗೂ ತುಂಬ ಲಾಂಗ್ ಅನಿಸುತ್ತೆ, ಬೇಡ ಅಂದ್ಬಿಟ್ಟು ಈ ಥರ ಒಂದು ಮಾಡಿದ್ದೀನಿ ಪ್ಲ್ಯಾನು. ಸೊ ಪ್ಲೀಸ್ ಗಾಯ್ಸ್ ಎಲ್ಲರೂ ನೋಡಿ. ಇವಾಗ ಬನ್ನಿ ನೋಡೋಣ ಏನೇನು ವಿಡಿಯೋ ಅಂದ್ಬಿಟ್ಟು. ಗೈಸ್, ಇವಾಗ ನಾನು ಎಲ್ಲನೂ ನೀಟಾಗಿ ಗಂಜಲ ಹಾಕಿ ಒರೆಸ್ಕೊಂಡ್ಬಿಟ್ಟು ರಂಗೋಲಿ ಹಾಕ್ಕೊಂಡಿದ್ದೀನಿ. ಫಸ್ಟು ರಂಗೋಲಿ ಹಾಕ್ಕೊಳ್ಳಿ. ನೀವು ಆದಷ್ಟು ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಂಡ್ರೆ ಬೆಟರು. ಅಕ್ಕಿ ಹಿಟ್ಟಲ್ಲೇ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ರಂಗೋಲಿ ಹಾಕಿ ಇಟ್ಟಿದ್ದೀನಿ. ಇವಾಗ ನಾನು ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಳಶ ಮಾತ್ರ ಇವಾಗಲೇ ಇಡಲ್ಲ, ಸುಮ್ಮನೆ ಸ್ಯಾರಿ ಒಂದು ರೆಡಿ ಮಾಡ್ಕೋತೀನಿ ಅಷ್ಟೇ. ಒಂದು 4 ಗಂಟೆ 4:15 ಹಿಂಗೆ ಎಲ್ಲ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ನಾನು ಎಲ್ಲದನ್ನು ಆದಷ್ಟು ವೀಡಿಯೋ ಮಾಡಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟೇ ಗೈಸ್. ವರಮಹಾಲಕ್ಷ್ಮಿ ಸ್ಯಾರಿ ಇದು ತಂದು ಒಂದು ಮೊನ್ನೆ ಇಸ್ಕೊಂಡಿದ್ದು, ಚೆನ್ನಾಗೈತೆ. ಲಾಸ್ಟ್ ಟೈಮ್ ಇಸ್ಕೊಂಡಿದ್ದು ಎಲ್ಲ ಮುಗಿದೋಯ್ತು ಗೈಸ್. ನೋಡೋಣ ವಿಡಿಯೋ. ಮತ್ತು ನಾನು ಸ್ಯಾರಿನ ದೇವ್ರಿಗೆ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಜನ ಹೇಳ್ತಾರೆ ಬ್ಲೌಸ್ ಪೀಸ್ನ ಕಟ್ ಮಾಡಬಾರ್ದು ಅಂದ್ಬಿಟ್ಟು. ಬ್ಲೌಸ್ ಪೀಸ್ ಕಟ್ ಮಾಡಿದ್ರೆ ಸ್ಯಾರಿ ಉಟ್ಕೊಳಕ್ಕೆ ನಾವು ತಾನೇ ಉಟ್ಕೊಂಡ್ಬಿಡ್ತೀವ. ಅದೆಲ್ಲ ನನ್ನ ಪ್ರಕಾರ ಸುಮ್ಮನೆ ಜನಗಳು ಅಂದ್ಕೊಳ್ಳೋದಷ್ಟೇ. ಬ್ಲೌಸ್ ಪೀಸ್ನ ಕಟ್ ಮಾಡಿ ನಾವು ದೇವ್ರಿಗೆ ಅದನ್ನು ಸುತ್ತಬಿಟ್ಟು ಸ್ಯಾರಿ ಉಡಿಸ್ಬೇಕಾದ್ರೆ ಸೇಮ್ ನಾವು ಹೆಂಗೆ ಹಾಕೋತೀವಿ ಹಾಗೇ ಹಾಕೋಕ್ಕೆ ನಾನು ಇಷ್ಟಪಡ್ತೀನಿ. ಆಲ್ರೆಡಿ ಅಡುಗೆ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿಬಿಟ್ಟು ಸ್ಯಾರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಇಷ್ಟ ಆಯಿತು ನನಗೆ ಸ್ಯಾರಿ. ಅದು ಆಲ್ರೆಡಿ ಅದು ಫೋಲ್ಡಿಂಗೆಲ್ಲ ಚೆನ್ನಾಗಿ ಬಂದಿತ್ತು, ಹಾಗೆ ಹಾಕೋಣ ಟ್ರೈ ಮಾಡ್ತಿದ್ದೆ. ಸರಿ ಬೇಡ ಬಿಡು ಅಂದ್ಬಿಟ್ಟು ಮತ್ತೆ ಎಲ್ಲ ಫೋಲ್ಡ್ ಮಾಡಿ ಪಿನ್ನೆಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ನೈಟೆಲ್ಲ ಫುಲ್ಲು ನಿದ್ದೆನೇ ಇಲ್ಲ ಗೈಸ್. ಮಕ್ಕಳು ಕೂಡ ಎದ್ದಿದ್ರು. ನನ್ನ ಮಗ ಸುಮಾರು ಒಂದು 2 ಗಂಟೆ 3 ಗಂಟೆವರೆಗೆ ಎದ್ದಿದ್ದ. ನನ್ನ ಮಗಳು ಅಷ್ಟೇ 1 ಗಂಟೆವರೆಗೆ ಎದ್ದಿದ್ಲು. ಮಕ್ಕಳು ಕೂಡ ಸಪೋರ್ಟ್ ಮಾಡ್ತಾಯಿದ್ರು. ನೋಡಿ ಇವಾಗ ಹಿಂಗೆ ರೆಡಿ ಮಾಡಿದ್ದೀನಿ ಅಂದ್ಬಿಟ್ಟು ಒಂದು ಸ್ಟ್ಯಾಂಡು ಕೂಡ ತೊಗೊಂಡಿದ್ದೀನಿ ನಾನು. ಆ ಸ್ಟ್ಯಾಂಡಲ್ಲಿ ಸ್ಯಾರಿ ಎಲ್ಲ ಇಟ್ಬಿಟ್ಟು ಒಂದು ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಬಾಳೆದೆಲ್ಲ ಇಟ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಹೂವೆಲ್ಲ ಇಟ್ಬಿಟ್ಟು ನೀಟಾಗಿ ಇಟ್ಟಿದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ನಾನು ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ 4 ಗಂಟೆ 4:15 ಆಗೋಯಿತು. ಇವಾಗ ನಾನು ಸೆಟ್ಟು ಕೂಡ ಇದು ನನ್ನ ಸೆಟ್ ದೇವ್ರಿಗಂತಲೇ ಬುಕ್ ಮಾಡಿದ್ದು. ನಾನು ಈ ಸೆಟ್ಟುಗಳ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಯಾವ್ಯಾವ ಸೆಟ್ ತೊಗೊಂಡಿದ್ದೀನಿ ಅದೆಲ್ಲ ಎಷ್ಟು ಅಮೌಂಟ್ ಅಂದ್ಬಿಟ್ಟು. ನೋಡಿ ಇದೆಲ್ಲ ತುಂಬ ಇಷ್ಟ ಆಗಿದೆ. ಇದೆಲ್ಲ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದೆ ನನಗೆ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಆಲ್ರೆಡಿ ವೀಡಿಯೋ ಮಾಡಿ ಇಟ್ಟಿದ್ದೀನಿ, ಅದು ತೆಗೆದಿಡುವಾಗ. ಇವಾಗ ನೋಡಿ ಎಲ್ಲ ಬಳೆಗಳು ಎಲ್ಲ ನಾನು ಜಾಸ್ತಿ ಬೇರೆಯವ್ರ ಥರ ಜಾಸ್ತಿ ಎಲ್ಲ ತಟ್ಟೆಗಳಿಗೂ ಒಂದೊಂದು ಅಂತ ಇಡಲ್ಲ. ಮಿಕ್ಸ್ ಹಣ್ಣೆಲ್ಲ ಒಂದು ತಟ್ಟೆಗೆ, ಮಿಕ್ಸು ತಿಂಡಿ ಎಲ್ಲ ಒಂದು ತಟ್ಟೆಗೆ, ಮತ್ತು ಬಳೆ ಅರಶಿನ ಕುಂಕುಮ ಎಲ್ಲ ಒಂದು ತಟ್ಟೆಯಲ್ಲಿ ಇಡ್ತೀನಿ ನಾನು. ಯಾಕಂದರೆ ನಮ್ಮದು ದೇವ್ರ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ನನಗೆ ಇಷ್ಟೇ ಇಡೋಕ್ಕೆ ಇಷ್ಟ ಆಗುತ್ತೆ. ನೋಡಿ ಆಲ್ರೆಡಿ ದೇವರು ರೆಡಿ ಆಗೋಯಿತು. ನಮ್ಮ ಮನೆಯ ಈ 2026ನೇ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಇದೆ. ದುಡ್ಡು ಇದೆ ಫಸ್ಟ್ ಟೈಮ್ ನಾನು ಇಟ್ಟಿರೋದು. ನಾನು ಯಾವಾಗಲೂ ದುಡ್ಡೆಲ್ಲ ಇಡೋಕ್ಕೆ ಇಷ್ಟಪಡಲ್ಲ, ಸ್ವಲ್ಪ ಇಡ್ತಿದ್ದೆ. ಏನೋ ಈ ಸರಿಯ ನಾನು ಸ್ವತಃ ದುಡ್ದು ಮಾಡಿರುವಂಥ ಹಬ್ಬ ಇದು. ಬಟ್ಟೆ ಎಲ್ಲ ಹೊಲಿತೀನಲ್ವ ಗೈಸ್, ನಾನು ನೈಟ್ ಹೊತ್ತು ಕೆಲಸ ಮುಗಿಸ್ಕೊಂಬಂದ್ಬಿಟ್ಟು ಬಟ್ಟೆ ಹೊಲಿತೀನಿ. ನೋಡಿ ಆವಾಗಲೇ ಕೂಡ ನಾನು ಹಾಲು ಕೂಡ ಇಟ್ಟಿದ್ದೆ. ಸೊ ಟೈಮ್ಗೆ ಕರೆಕ್ಟಾಗಿ 5 ಗಂಟೆಗೆ ಹಾಲು ಕೂಡ ಉಕ್ಕಿ ಚೆಲ್ತು. ಅದು ಕೂಡ ಶುಭ ಅಂದ್ಕೊಂಡು ಮನಸ್ಸಿಗೆ ಖುಷಿ ಪಟ್ಕೊಂಡು ಅಮ್ಮನವ್ರನ್ನ ಪೂಜೆ ಮಾಡೋಕ್ಕೆ ನಾನು ರೆಡಿ ಆಗ್ತೀನಿ. ಹೊರಗಡೆ ಕೂಡ ಅಷ್ಟೇ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ದೀನಿ. ನಾನು ಈ ಸರಿ ಏನು ತಿಂಡಿಗಳು ಜಾಸ್ತಿ ಮಾಡಿಲ್ಲ ಗೈಸ್, ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಒಬ್ಬಟ್ಟು ಮತ್ತು ರವೆ ಉಂಡೆ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹೆಣ್ಮಕ್ಳ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಸೊ ಎಲ್ಲರೂ ನಗ್ನಗ್ತಾ ಹಬ್ಬನ ಆಚರಿಸಿ, ಎಲ್ಲರೂ ಖುಷಿಯಾಗಿ ಹಬ್ಬನ ಆಚರಿಸಿ. ಇವತ್ತು ಒಂದು ಬೇಜಾರು ಕೆಲಸ ಐತೆ, ಅದೊಂದೇ ಬೇಜಾರು. ನೈಟೆಲ್ಲ ಒಂಚೂರು ನಿದ್ದೆ ಮಾಡಿಲ್ಲ ಗಾಯ್ಸ್. ಇವರೆಲ್ಲ ಒಂದು ನಿದ್ದೆ ಮಾಡ್ತಿದ್ರು ನೋಡಿ, ಇವನು ಇನ್ನೂ ಮಲಗ್ಯವನೇ. ನಾನು ನೈಟ್ ಒಂದು ಸ್ವಲ್ಪ ನಿದ್ದೆನೇ ಮಾಡಿಲ್ಲ. ಇವಾಗ ಪಾತ್ರೆಗಳು ತೊಳೆದ್ಬಿಟ್ಟು ಅಡುಗೆ ಮಾಡಿ ಕೆಲಸಕ್ಕೆ ಕೆಲಸಕ್ಕೆ ಹೋಗಲೇಬೇಕು, ವಿಧಿ ಇಲ್ಲ. ಹುಸಿ ಗೈಸ್, ಇದು ಬುಕ್ ಮಾಡಿರೋಂಥ ಸೀರೆ ನಂಗೆ ತುಂಬ ಇಷ್ಟ ಆಯ್ತಿದ್ದು. ಬುಕ್ ಮಾಡಿದ್ದು ಮೀಶೋದಲ್ಲಿ. ಹಾಯ್ ಗಾಯ್ಸ್, ವರಲಕ್ಷ್ಮಿ ಹಬ್ಬ ಮುಗಿದೇ ಹೋಯ್ತು. ಇದನ್ನೆಲ್ಲ ರೆಡಿ ಮಾಡಿ ಆಗೋಷ್ಟೊತ್ತಿಗೆ ಸುಮಾರು ಬೆಳಗ್ಗೆ 5:15 ಆಗೋಯ್ತು. ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಶಾರ್ಟಾಗಿ. ನಾನು ಕೂಡ ಕೆಲಸ ಇತ್ತು, ರೆಡಿ ಆಗ್ತಾಯಿದ್ದೆ, ಕೆಲಸಕ್ಕೆ ಹೋಗ್ಬೇಕಂದ್ಬಿಟ್ಟು. ಕೆಲಸಕ್ಕೆ ಹೋಗಲೇಬೇಕು, ಸುಮ್ಮನೆ ಮನೆಗೆ ಕೂತ್ಕೊಂಡ್ರೆ ಬರುತ್ತಾ? ಹೋಗ್ತೀನಿ ಗೈಸ್. ಇವಾಗ ನಮ್ಮ ಮನೆಗೆ ಬಂದಂತಹ ಮುತ್ತೈದರು ಸುಮಾರು 15ರಿಂದ 16-17 ಜನವರೆಗೂ ಇದ್ದರು. ಸ್ವಲ್ಪ ಜನ ನಮ್ಮ ಕಂಪ್ನಿಯವರು, ಫ್ರೆಂಡ್ಸ್ಗಳು ಮತ್ತು ಅಕ್ಕಪಕ್ಕದವರು ಗೈಸ್. ಇವಾಗ ಕವರ್ ಕೊಡ್ಲಾ? ಮಾಡಿದ್ದೀನಿ. ನಿಮ್ಮ ಅಮ್ಮ ನೀಡಿ, ನಾನು ನೀಡಿದ್ರೆ ಬೆಕ್ಕು ಸಾಕಿದ್ರೆ ಅಷ್ಟು ನಾಯಿಗಳನ್ನ ಸಾಕ್ದಂಗೆ ಅನ್ಸಲ್ಲ. ಎಲ್ಲೋ ಒಂದು ಹತ್ರ ಇದ್ದು ಬಿಡ್ತಾರೆ. ನಾವು ಮನೆಯಲ್ಲೇ ಇದ್ದು ನೆನಪಿಲ್ಲ. ನಮ್ಮ ಮನೆಯ ಓನರ್ ಇವರು ಕೂಡ ಸ್ವಲ್ಪ ತುಂಬ ಒಳ್ಳೆಯವರು. ಮತ್ತು ಇವರು ಕೂಡ ನಮ್ಮ ಕಂಪ್ನಿಯವರು. ಒಂದು 4-5 ಜನ ಹಿಂದಿಯವರು ಕೂಡ ಬಂದಿದ್ದರು. ಅವ್ರಿಗೂ ಕೂಡ ದೇವ್ರ ಮೇಲೆ ತುಂಬ ಭಕ್ತಿ. ಹಿಂದಿಯವ್ರನ್ನ ಕಂಡ್ರೆ ನನಗೆ ದೇವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ ಅವರು. ಹಾಗಾಗಿ ನನಗೆ ಅವ್ರನ್ನ ಕಂಡ್ರೆ ಸ್ವಲ್ಪ ಇಷ್ಟ ಆಗುತ್ತೆ. ಮಕ್ಕಳನ್ನ ಕೂಡ ಕರ್ಕೊಂಬಂದಿದ್ರು. ಅವ್ರಿಗೆ ಆದಷ್ಟು ನಾನು ಏನೇನು ಅಡುಗೆ ಮಾಡಿದ್ದೆ ಪ್ರತಿಯೊಂದು ಅಡುಗೆನೂ ಕೂಡ ಅವ್ರಿಗೆ ಬಂದವ್ರಿಗೆಲ್ಲ ಹಾಕ್ಕೊಡ್ತೀನಿ ನಾನು. ತುಂಬ ಜನ ಹೇಳ್ತಾರೆ, ನವೀನಾರ ಮನೆಗೆ ಹೋಗಿ ನಂಗೆ ತುಂಬ ಇಷ್ಟ ಆಗುತ್ತೆ, ಅವಳು ಕೈ ತುಂಬ ಕೊಡ್ತಾಳೆ ಅಂದ್ಬಿಟ್ಟು. ಏನೀಗ ಹಬ್ಬ ಆದಮೇಲೆ ತಿನ್ನೋಣದೇ ಅಲ್ವಾ ಗೈಸ್ ಹಬ್ಬ. ಹಾಗಾಗಿ ನಾನು ಬಂದವ್ರಿಗೆ ಸ್ವಲ್ಪನೇ ಆಗಲಿ ಕೊಡಬೇಕು, ಕೊಟ್ಟುಬಿಟ್ಟು ತಿನ್ನಬೇಕು. ಈಗ ದೇವ್ರೇನು ತಿನ್ನುತ್ತಾ ಇಲ್ಲ ತಾನೇ, ನಾವೇ ತಿನ್ನಬೇಕು. ಹಾಗಾಗಿ ಇನ್ನೊಬ್ರಿಗೆ ಸ್ವಲ್ಪ ಅರ್ಧ ಆದರೂ ಸ್ವಲ್ಪ ಆದರೂ ಕೊಟ್ಬಿಟ್ಟು ತಿಂದರೆ ನಮಗೂ ಸಮಾಧಾನ. ಬರೀ ಅರಿಶಿನ ಕುಂಕುಮ ಒಂದು ಕೊಟ್ಟರೆ ನನಗೆ ಸಮಾಧಾನ ಅನಿಸಲ್ಲ. ಬಂದವ್ರಿಗೆಲ್ಲ ಒಬ್ಬಟ್ಟು ಮತ್ತು ರವೆ ಉಂಡೆ, ಪುಳಿಯೋಗರೆ ಮತ್ತು ಮೊಸರನ್ನ ಇದೆಲ್ಲ ಹಾಕ್ಕೊಟ್ಟೆ. ಅವರು ಖುಷಿಯಿಂದ ತಿಂದ್ಬಿಟ್ಟು ಮನೆಗೆ ಕೂಡ ತಗೊಂಡು ಹೋಗ್ತಾರೆ. ಈ ಸರಿ ನಾನು ಈಗೊಂದು 3-4 ವರ್ಷದಿಂದ ಬ್ಲೌಸ್ ಪೀಸು ಕೂಡ ಕೊಡ್ತಾಯಿದ್ದೀನಿ. ಅವ್ರಿಗೆ ಏನಂದರೆ ಮನೆಗೆ ಬಂದಿರೋ ಮುತ್ತೈದೆಯರು ಖುಷಿಯಿಂದ ಹೋಗೋದು ನನಗೆ ತುಂಬ ಇಷ್ಟ ಆಗುತ್ತೆ. ಯಾರು ಕೂಡ ಬೇಜಾರು ಮಾಡ್ಕೊಂಡು ಹೋಗಬಾರ್ದು. ನನಗಿಲ್ಲ ಅಂದರೂ ಪರವಾಗಿಲ್ಲ, ಅವ್ರಿಗೆ ಕೊಡೋದು ನನ್ನ ಸ್ವಭಾವನೇ ಹಾಗೆ. ಅಡುಗೆ ಮಾಡಿದರೆ ಇವಾಗ ಯಾರಿಗಾರು ಊಟಕ್ಕೆ ಕರಿತೀವಿ, ಆವಾಗಲೂ ಕೂಡ ಹಾಗೆ. ನನಗಿಲ್ಲ ಅಂದ್ರೂ ಅವ್ರಿಗೆ, ನಮಗಿಲ್ಲ ಅಂದ್ರೂ ಫಸ್ಟ್ ಬಂದವ್ರಿಗೆ ನೋಡ್ತೀವಿ ನಾವು. ಆ ಥರ ಬುದ್ಧಿ ನಮ್ಮದು. ನಾನು ತುಂಬ ಟಯರ್ಡಾಗಿದೆ. ಕಂಪ್ನಿಲಿ ಅಂತ ಕೆಲಸನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಫುಲ್ಲು ನಿದ್ದೆ. ಮನೆಗೆ ಬಂದ ತಕ್ಷಣ ನಿದ್ದೆನೇ ಹೋಯಿತು. ಪುನಃ ಎಲ್ಲ ಸಾಯಂಕಾಲ ಬಂದು ಕೆಲಸ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿ ಕೈಕಾಲು ತೊಳ್ಕೊಂಡು ಮತ್ತು ಎಲ್ಲ ನನ್ನ ಮಗಳಿಗೆ ಕೂಡ ರೆಡಿ ಮಾಡೋ ಅಷ್ಟೊತ್ತಿಗೆ ಟೈಮ್ 6 ಗಂಟೆ ಆಗೋಯ್ತು ಸಾಯಂಕಾಲ. ಮತ್ತು 6 ಗಂಟೆ ಮೇಲೆ ಒಬ್ಬೊಬ್ಬರೇ ಬರ್ತಾನೆ ಇದ್ರು. ಸುಮಾರು 9 ಗಂಟೆವರೆಗೂ ಬಂದರು ಗೈಸ್. ಒಂದು 15ರಿಂದ 16-17 ಜನನೇ ಬಂದರು. ನಾನು ಎಲ್ಲಿ ಬ್ಲೌಸ್ ಪೀಸ್ ಸಾಕಾಗಲ್ಲ ಅಂದ್ಕೊಂಡೆ. ಸದ್ಯ ಸಾಕಾಯ್ತು ಎಲ್ಲರಿಗೂ. ನಾನು ರಿಯಲ್ ವಾಯ್ಸ್ ಹಾಗೆ ಡೈರೆಕ್ಟಾಗಿ ಬಿಡಬೇಕು ಅಂದ್ಕೊಂಡೆ. ಮಕ್ಕಳು ಟಿ ವಿ ಎಲ್ಲ ಹಾಕ್ಕೊಂಡು ಸೌಂಡೆಲ್ಲ ಜಾಸ್ತಿ ಇಟ್ಟಿದ್ರು. ಹಾಗಾಗಿ ಕಾಪಿ ತೋರಿಸುತ್ತೆ ಅಂದ್ಬಿಟ್ಟು ನಾನು ಯಾವುದೇ ತರಹ ವಿಡಿಯೋ ರಿಯಲ್ದು ವಾಯ್ಸ್ ಇಲ್ಲ, ಎಲ್ಲ ವಾಯ್ಸ್ ಅವ್ರು ಕೊಟ್ಟಿರೋದೆ. ಇವರೆಲ್ಲ ಫ್ರೆಂಡ್ಸ್ಗಳು ಗಾಯ್ಸ್, ಅಕ್ಕಪಕ್ಕದವರು, ಕಂಪ್ನಿಯವರು ಎಲ್ಲರೂ ಬಂದರು. ತುಂಬ ಖುಷಿ ಆಯಿತು ನನಗೆ. ಬಂದ ತಕ್ಷಣವೇ ಪುಳಿಯೋಗರೆ ಮಾಡಿಬಿಟ್ಟೆ. ನಮ್ಮ ಮನೆಯವರು ಆಲ್ರೆಡಿ ಮೊಸರನ್ನ ಮಾಡಿ ಇಟ್ಟಿದ್ರು. ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ರು. ನನ್ನ ಮಕ್ಕಳು ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಇಲ್ಲ ಅಂದಿದ್ರೆ ಒಬ್ಬಳಿಗೆ ತುಂಬ ಕಷ್ಟ ಆಗ್ತಾಯಿತ್ತು ನನಗಂತೂ. ಇವರು ಬಂದ್ಬಿಟ್ಟು ನಮ್ಮ ಪಕ್ಕದ ಮನೆಯವರು, ಕೆಳಗಡೆ ಮನೆ. ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ 100% ಇಷ್ಟ ಆಗುತ್ತೆ. ಸ್ವಲ್ಪ ಎಫರ್ಟ್ ಹಾಕಬೇಕು, ರಿಸ್ಕ್ ತಗೊಂಡ್ರೇ ಅಲ್ವಾ ನಮಗೆ ಫಸ್ಟಿಗಿಂತನೂ ಇವಾಗ ನೋಡೋಕೆ ಹೋದರೆ ಬೆಟರ್ ಅಂತ ಅನ್ಕೋಬೇಕು. ತುಂಬ ಖುಷಿ ಆಗುತ್ತೆ ಹಬ್ಬ ಮಾಡೋಕ್ಕೆ. ಎಲ್ಲರೂ ಖುಷಿಯಿಂದ ಹೆಣ್ಮಕ್ಳು ಬರ್ತಾರೆ, ಹೋಗ್ತಾರೆ, ಓಡಾಡ್ತಾರೆ, ಸ್ಯಾರಿ ಎಲ್ಲ ಉಟ್ಕೊಂಡು. ನನ್ನ ಮಗಳಿಗಂತೂ ತುಂಬ ಇಷ್ಟ. ಚಿಕ್ಕ ಮಗುವಿಂದನೂ ಅಷ್ಟೇ ಅವಳಿಗೆ ತುಂಬ ಇಷ್ಟ ಈ ಹಬ್ಬ ಅಂದರೆ. ಅವಳು ಕೂಡ ಮುಂದಕ್ಕೆ ಮಾಡ್ಬೋದು ಅನ್ಕೋತೀನಿ. ಅವ್ರಿಗೆ ಬಿಟ್ಟಿದ್ದು ನೋಡಿ. ಎಲ್ಲರೂ ಬಂದರು, ಎಲ್ಲರೂ ಅರಿಶಿನ ಕುಂಕುಮ ತಗೊಂಡು ಹೋಗ್ತಾರೆ.
ಹೆಣ್ಮಕ್ಳಂದರೆ ಒಂದು ಸಡಗರ ಹಬ್ಬ ಅಂತಲೇ ಹೇಳ್ಬೋದು. ನಾನು ತುಂಬ ಇಷ್ಟಪಟ್ಟು ಮಾಡೋ ಹಬ್ಬ ಅಂದರೆ ಇದೊಂದೇ ಅನ್ಕೋತೀನಿ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮೂರ ಹಬ್ಬಗಳು. ಮತ್ತು ಇವರು ಕೂಡ ನಮ್ಮ ಕಂಪ್ನಿಯವರೇ. ಅವರು ಕೂಡ ಕಂಪ್ನಿಯಿಂದ ಅಷ್ಟು ದೂರದಿಂದ ಬರ್ತಾರಲ್ಲ, ಅದೇ ನನಗೆ ಖುಷಿ ಕೊಡುತ್ತೆ. ತುಂಬ ಒಂದು ಎನರ್ಜಿ. ಮನೆಗೆ ಜನಗಳು ಬರೋದು ಹೋಗೋದು ಮುತ್ತೈದವರು ಅಂದರೆ ತುಂಬ ಖುಷಿ ಆಗುತ್ತೆ. ಏನು ಬೇ ತಿನ್ನಕ್ಕಾಗಲ್ಲ. ಏನು ಮಾಡ್ತಿ ಹಿಡ್ಕೊ ಮತ್ತೆ ಕವರ್ ಎಷ್ಟು ಎತ್ತಿದ್ದೀನಿ ಕವರ್ ರಾತ್ರಿ ನನ್ನ ಸ್ಯಾರಿ ಕಲರ್ ಸಂಗೀತ ಹಾಕೋ ಒಂದು ಬೇಡಂಗಿದೆ ಸಾಕಂತ ಬಳಿಬೇಕು. ಇಲ್ಲಿ ರಾಣಿ ಮಗಳವಳಲ್ಲೇ ಕೊಡ್ತಾಳೆ. ಲೆಕ್ಕದ ಇವಾಗ ಲೆಕ್ಕದ ಹಂಗೆ ಬೇಕಂತೆ ಅವಳ ಪ್ರೇಮಗ ಅಂತ ಇದ್ಲು. ಇವತ್ತು ಕಣ್ಣಿಗೆ ಕಲಿಯೋದ್ರಾಗೆ ಅವಳೆ 5 ವರ್ಷ ಇದು ಕಲಿಯೋದ್ರಾಗೆ ಅವಳೆ ಏನು ಗೊತ್ತಿ ಅಷ್ಟೇ ಇಲ್ಲ. ಇನ್ನೂ ನೋಡ ಕಲಿಬೇಕು. ಅದ್ಯಾಕೆ ಅವಳಿ ಜೋಳಿ ಬೇರೆ ನೀಡ್ತಾರೆ. ಸೇನಾ ಅವ್ರು 4,800 ನಾವು 2,000 ಕೊಟ್ಟೆ. ದಸರಾಗ ಅದೇ ಆಗುತ್ತೆ ಅದಕ್ಕೆ. ಎಲ್ಲ ಲಕ್ಷ್ಮಿಗಳು ಇಲ್ಲೇ ಇರ್ಲಿ. ಅವ್ರ ಮನೆಯಿಂದ ನಮ್ಮನೆ ಸ್ವಲ್ಪ ಅದಕ್ಕೆ ನಿಮ್ಮ ಮನೆ ಲಕ್ಷ್ಮಿ ನಮ್ಮನೆಗೆ ಬರಲ್ಲ. ನಮಗೆ ನಿಮ್ಗಷ್ಟು ನಮ್ಗಷ್ಟು ಎಲ್ಲ ಮಾಡಿ ಇವ್ರು ನೋಡಿ ಎಲ್ಲ ಮಾಡಿ ಮತ್ತೆ ಡ್ಯೂಟಿಗೆ ಹೋಗಿ ನಾನು ರಜನಿ ಮನ್ಯಾಗ ಅದಾಳ ಅಂತ ರಜಾ ತಗೊಂಡ ಮಾಡಿ. ಇದು ಬಳೆ ಸೈಜ್ ಉಂಟಕೋ ಇಲ್ಲ. ನಾವು ನಾಳೆ ಊರಿಗೆ ಹೋಗ್ಬೇಕು. ಏನು ಬರೋದು ಇನ್ನೊಂದು ವರ್ಷ ಆಗುತ್ತೆ. ನೀನು ತಗೊಂಡದಿಲ್ಲ ಕುಂಕುಮ? ಗೃಹ ಪ್ರವೇಶ ಐತಿ ನಮ್ಮ ಮೇಘನ್ ಕೊಟ್ಟೇವ್ ನಾವು. ನಾ ಇವನ್ ತೊಗೊಂಡೆ ನೋಡಿ, ನಂಗೆ ಇವು ಇಷ್ಟ. ತಗೋ, ನಿಂಗೆ ಎಷ್ಟು ಬೇಕಷ್ಟು ತಗೋ ಕವಿತಾ. ಇಷ್ಟ ತೊಗೊಂಡೆ. ಈ ಸರಿ ಜಾಸ್ತಿ ತಿಂಡಿ ಮಾಡ್ಲೇ ಇಲ್ಲ. ಓದ್ತಾರೆ ಜಾಸ್ತಿ ಮಾಡಿದ್ದೆ. ಅನ್ಕೊಂಡೆ ರಾತ್ರಿ ಅಷ್ಟೆಲ್ಲ ಮಾಡಿಟ್ಟು ಮತ್ತೆ ಬೆಳಗ್ಗೆ ಹೋಗ್ತಾಳೆ ಇಲ್ಲ ಅನ್ಕೊಂಡೆ. ನಾನು ಮತ್ತೆ ಬೆಳಗ್ಗೆ ಅವಳೇನು ಅಡುಗೆ ಮಾಡೋ ಡೌಟ್. ಅವಳು ಏನು ಅಡುಗೆ ಮಾಡೋ ಅಡುಗೆ ಇದು ಮಾಡಿದ್ದು ಬಟ್ ಮಾಡ್ಯಾಳೆ. ಅದೇ ಇವನ್ನೆಲ್ಲ ಮ್ಯಾಮೂಲಿ ತರಿಸಿಟ್ಟಾಳೆ ಎಲ್ಲ ನಾನು ಏನು ಅಡುಗೆ ಮೊಸರನ್ನ ಪುಳಿಯೋಗರೆ ಅಷ್ಟೇ. ಮನೇಲಿ ಮಾಡಿದ್ದೆ ಇಡ್ಬೇಕಂತೆ ಏನೋ ಅಷ್ಟೇ ಹೊರಗಡೆ ಹೇಳೋದ ಎಲ್ಲ ಇಡ್ಬೇಕಂತ ಏನಿಲ್ಲ. ನಮ್ಮ ಕೈಗೆ ಎಷ್ಟು ಸಾಧ್ಯ ಇಟ್ಟರೆ ನಮಗೆ ಸೇಫ್ಟಿ ಅಷ್ಟೇ. ಆದ್ರೆ ಸಮಾಧಾನ ಆಗಲ್ಲ ಮನಸ್ಸಿಗೆ ನಮ್ಗೆ. ಒಡವೆನು ಜಗ್ ಹೇರ್ಬಾರ್ದು ಅಂತ ಆಕಿ ಮ್ಯಾಗ ಸಿಂಪಲ್ ಆಗಿ ಹಾಕ್ಬೇಕಂತ. ಕುಂಕುಮ ಇಟ್ಕೊಂಡ ಇಟ್ಕೊಂಡೆ. ಏನು ಜಾಸ್ತಿ ತಗೊಂಡಂತಂತೆ. ಎಲ್ಲಿ ಇಟ್ಕೋತಿ ಒಳಗೆ ಇಟ್ಕೊ. ಹಿಂಗೆ ಯಾವಾಗ ಬಂದ್ರಿ ಇದು ಮಾತ್ರ ಬಿಡಲ್ಲ ನೀನು. ಈ ಸರಿ ಕಮ್ಮಿನೇ ಇಲ್ಲ, ಜಾಸ್ತಿ ಎಲ್ಲಿ ಕೈ
ಸೊ ಲಾಸ್ಟ್ ಗೈಸ್ ಇವರು ಲಾಸ್ಟ್ನೇವ್ರು ಇವರು ಒಬ್ಬರು ಇನ್ನೊಬ್ಬರು ಬರ್ತಾರೆ. ನಾನು ಒಬ್ಬೊಬ್ರಿಗೆಲ್ಲ ಹೇಳಿರ್ತೀನಲ್ವ, ಅವ್ರು ಬಂದೇ ಬರ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ, ಅವರೆಲ್ಲ ಅಡುಗೆ ಮಾಡಿ ಎಲ್ಲ ಬರಬೇಕಲ್ಲ. ಹಾಗಾಗಿ ನಾನು ಕೂಡ ವೆಯ್ಟ್ ಮಾಡಿಕೊಂಡು ತುಂಬ ಹೊತ್ತಾಯಿತು. 9 ಗಂಟೆ 9:15ವರೆಗೂ ವೆಯ್ಟ್ ಮಾಡಿದೆ. ಬಂದರು, ಆಲ್ಮೋಸ್ಟ್ ಎಲ್ಲರೂ ಬಂದರು ಖುಷಿಯಿಂದ. ಎಷ್ಟೋ ಜನಕ್ಕೆ ಮಾಡಬೇಕಂತ ಆಸೆ ಇರುತ್ತೆ, ಕೆಲವರು ಏನು ಎಂತೂ ಅಂದ್ಕೊಂಡು ಮಾಡಲ್ಲ. ಪ್ರಯತ್ನ ಪಡಬೇಕು, ಪ್ರಯತ್ನ ಪಡೋದೇ ನಮ್ಮದು. ಫಲ ಕೊಡೋದು ಬಿಡೋದು ಆ ದೇವರಿಗೆ ಬಿಟ್ಟಿದ್ದು. ನನ್ನ ಮಗಳಿಗೆ ಅಂತೂ ತುಂಬ ಖುಷಿ. ಬೆಳಗ್ಗೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಅವಳು. ಒಂದು 3 ಗಂಟೆವರೆಗೂ ಎದ್ದಿದ್ಲು, ಆಮೇಲೆ ಮಲ್ಕೊಂಡಿರೋದು ಅವಳು. ತುಂಬ ಖುಷಿಯಿಂದ ಇದ್ಲು. ಹೆಣ್ಮಕ್ಳು ಹುಟ್ಟಿರೋ ಮನೆ ಅದೃಷ್ಟ ಅಂತಾರೆ. ಸೊ ನನ್ನ ಮಗಳು ಹುಟ್ಟಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ. ಇವಾಗೆಲ್ಲ ಆಯಿತು ಗೈಸ್. ಇವಾಗ ದೇವ್ರನ್ನ ಕದಲಿಸ್ಬಿಟ್ರೆ ಮುಗೀತು ಹಬ್ಬ. ಈ ವರ್ಷದ 2026ನೇ ಹಬ್ಬ ಮುಗೀತು, ವರಮಹಾಲಕ್ಷ್ಮಿ ಹಬ್ಬ. ನಾನಿವಾಗ ಮತ್ತೆ ಕೈಕಾಲೆಲ್ಲ ತೊಳ್ಕೊಂಡು ಮತ್ತೆ ದೇವರಿಗೆ ಆರತಿ ಎಲ್ಲ ಮಾಡಿ ಲಾಸ್ಟ್ಗೆ ನಮ್ಮ ಕೋರಿಕೆಗಳು ಏನೇನಿದೆ ಆವಾಗೆಲ್ಲ ಹೇಳ್ಕೊಂಡು ನಮ್ಮ ಕಷ್ಟ ದುಃಖ ನೋವುಗಳನ್ನು ಹೇಳ್ಕೊಂಡು ಕದಲಿಸ್ಬಿಡ್ತೀನಿ ಗೈಸ್. ಎಲ್ಲರೂ ಸೇರಿ ಆರತಿ ಮಾಡ್ತೀವಿ. ಮುಂದೆ ಹೆಂಗೋ ಏನೆಲ್ಲ ತಾಯಿಗೆ ಬಿಟ್ಟಿದ್ದು ಆರತಿ ಮಾಡಿಬಿಟ್ಟು ನಾವು ಕದಲಿಸ್ಬಿಟ್ರೆ ಮುಗೀತು. ನಾವು ಅಷ್ಟೆಲ್ಲ ನೈಟೆಲ್ಲ ಕಷ್ಟದೊಳಗಡೆ ಇಷ್ಟಪಟ್ಟು ಮಾಡಿ ದೇವರು ಒಂದು ನಮಗೆ ಏನೋ ಒಂದು ಎನರ್ಜಿ ಅಂತಲೇ ಹೇಳ್ಬೋದು. ಈಗ ತುಂಬ ಜನ ಹೇಳ್ತಾರೆ ನೀನು ಫಾಸ್ಟಾಗಿ ಮಾತಾಡೋ ಅಂತ. ನನ್ನ ಮಾತೇ ಆಲ್ರೆಡಿ ಫಾಸ್ಟ್ ಇದೆ, ಇನ್ನೂ ಮಾತಾಡಿಬಿಟ್ರೆ ನನ್ನ ಮಾತೇ ನಿಮ್ಗೆ ಅರ್ಥ ಆಗೋಲ್ಲ. ಹಂಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ಅಂದರೆ ನಮ್ಮ ಮನೆಯವರು ಕೂಡ ಕೈ ಮುಗಿತಾ ಇದ್ದಾರೆ. ಎಲ್ಲರಿಗೂ ನೋಡಿ ತುಂಬ ಇಷ್ಟ ಆಯಿತು. ಸ್ಯಾರಿ ಮಾತ್ರ ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಸೆಲೆಕ್ಟ್ ಮಾಡಿದ್ದೆ ಒಂದು, ತೊಗೊಂಡಿದ್ದೆ ಒಂದು. ನಾನು ಆಲ್ರೆಡಿ ಎಲ್ಲ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ಪಾರ್ಟ್ 3 ಆಗಿರುತ್ತೆ ಗಾಯ್ಸ್, ಮಿಸ್ ಮಾಡ್ಕೋಬಿಡಿ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಕಳಶದಲ್ಲಿ ಏನೇನು ಹಾಕಬೇಕಂದ್ಬಿಟ್ಟು ನಾನೇನು ಹಾಳಾಗೋವಂತಹ ವಸ್ತುಗಳನ್ನ ಏನೂ ಹಾಕಲ್ಲ. ಏನಂತ ಅಂದರೆ ಲಾವಂಚ ಬೇರೊಂದು ಹಾಕ್ತೀನಿ, ಒಂದು ಕರ್ಪೂರ ಹಾಕ್ತೀನಿ, ಅರಶಿನ ಕುಂಕುಮ, ಮತ್ತೇನಾದರೂ ಬೆಳ್ಳಿ ಅಥವಾ ಚಿನ್ನ, ಮತ್ತು ಇನ್ನೇನು ಅಷ್ಟೇ ಗೈಸ್, ಇನ್ನೇನು ಹಾಕಲ್ಲ. ಮತ್ತು 5 ಕವಡೆಗಳು, 5 ಗೋಮತಿ ಚಕ್ರ, ಇಷ್ಟಷ್ಟೇ ಹಾಕ್ತೀನಿ. ಯಾಕಂದರೆ ಇದು ಹಾಳಾಗಲ್ಲ, 1 ದಿನ ಇಟ್ಟರು ಹಾಳಾಗಲ್ಲ, 3 ದಿನ ಇಟ್ಟರು ಹಾಳಾಗಲ್ಲ, ಚೆನ್ನಾಗಿರುತ್ತೆ ನೀರು. ತುಂಬ ಜನ ಡ್ರೈ ಫ್ರೂಟ್ಸು ಅದು ಇದು ಹಾಳುಮುಳೆಲ್ಲ ಹಾಕ್ತಾರೆ, ಅದು ನೆಕ್ಸ್ಟ್ ಡೇಗೆ ಎಲ್ಲ ಸ್ಮೆಲ್ ಬಂದಿರುತ್ತೆ. ನನಗೆ ಆಲ್ರೆಡಿ ಅನುಭವ ಆಗಿದೆ, ಅದಕ್ಕೇನು ಹಾಕಲ್ಲ. ಅದನ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ಲಕ್ಷ್ಮಿಗೆ ಮಹಾಲಕ್ಷ್ಮಿಗೆ ಏನೇನು ಇಷ್ಟ ಅಂದ್ಬಿಟ್ಟು ಎಲ್ಲ ಒಂದು ಪ್ಲೇಟಲ್ಲಿ ತುಂಬಿಸಿಟ್ಟಿರ್ತೀನಿ. ಕಮಲ ಬೀಜ ಮತ್ತು ಏನೋ ಗುರುಗುಂಚಿ ಮತ್ತು ಲಾವಂಚ ಬೇರು, ಗೋಮತಿ ಚಕ್ರ, ಕವಡೆಗಳು, ಲಕ್ಷ್ಮಿ ಮತ್ತು ಬಟ್ಲಡಿಕೆ ಏನೇನು ಇಷ್ಟ ಎಲ್ಲ ನಾನು ಇಟ್ಟಿರ್ತೀನಿ. ಮತ್ತು ಇವರು ಲಾಸ್ಟ್ ನೆಕ್ಸ್ಟ್ ಡೇ, ಇದು ಶನಿವಾರ ಗೈಸಿದು, ಶುಕ್ರವಾರದ ಹಬ್ಬ ಮುಗೀತು. ನನ್ನ ಲಕ್ಷ್ಮಿನ ಕದಲಿಸಿ ಬಿಟ್ಟಿದ್ದೆ, ನಾನು ತೆಗಿಯೋಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಬೆಳಗ್ಗೆದು ಕೆಲ್ಸಕ್ಕೆ ಹೋದೆ. ಮತ್ತು ಒಬ್ಬರು ನಮ್ಮ ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡೋರೊಬ್ಬರು ಸೆಕ್ಯೂರಿಟಿ, ಅವರು ಕೂಡ ಬರ್ತೀನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಬಂದರು. ಮುಗೀತು ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಇದು ಚೆನ್ನಾಗಿದೆಯಾ? ನನ್ನ ತಂಗಿ ಚೆನ್ನಾಗಿಲ್ಲ ಅಂದು, ಆದರೆ ಎಲ್ಲರೂ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ನೀರು ಹೋದ ತಕ್ಷಣ ಅಲ್ಲ, ಹೋಗಿ ಬರೋವಾಗ ಬೇರೆ ಸ್ಯಾರಿ ಪ್ಯಾಕ್ ಮಾಡಿ ಇಟ್ಟು ಇನ್ನೇನು ದುಡ್ಡು ಹಾಕಬೇಕು ಅಷ್ಟೊತ್ತಿಗೆ ಇದ್ರ ಕಣ್ಣಿಗೆ ಬಿದ್ಬಿಡ್ತು. ಆಗ ಅದನ್ನ ಅಲ್ಲೇ ಇಟ್ಟಿದ್ದು ಪ್ಯಾಕ್ ಮಾಡಿಸ್ಕೊಂಬಂದೆ. ನೋಡಿ ಹೀಗೆ 1 2 3 ಸೂಪರ್ ಆಗಿದೆ. 1 2 1 3 1 2 3 1 3 1 3 1 2 3 ಪಿಸ್ತಾ ಬೇಡ ಅಲ್ಲ ಪಿಸ್ಕಲ್ ಬೇಡ, ಗೋಲ್ಡ್ ಅಲ್ಲ, ಎರಡು ಯಾಕಂದ್ರೆ ಗೋಲ್ಡ ಪಿಸ್ತಾನ. ಅಪ್ಪ ನೋಡಪ್ಪ ಮಧ್ಯದಲ್ಲಿ ಬಂದೋಳು ಇಲ್ಲಿ. ಅಲ್ಲ ಇದು ಪಿಸ್ತಾನ ಗೋಲ್ಡ ಅಂತ. ಇದು ಹೋಗಿ ಇದಾಕದ್ರು ಇದು ಕೆಂಪಲ್ಲ, ಇದು ಪಿಂಕ್ ಈರುಳ್ಳಿ ಕಲರ್, ಒಂಥರ ಪರ್ಪಲ್ ತರ, ಇದು ಒಂಥರ ಪರ್ಪಲ್. ದೊಡ್ಡ ಸಾಧನೆ ಆಸ್ಕಾರ ಅವಾರ್ಡ್ ಕೊಡ್ಸದ. ಏ ಹೊಡೆದು ಮಾತಾಡಿಸ್ತಾಳೆ ಯಾಕೆ? ಇದು ಬ್ಲೌಸ್, ಯಾಕೆ ಬ್ಲೌಸ್ ಸ್ವಲ್ಪ ಡಿಮ್ಮು ಅನಿಸ್ತದೆ ನನಗೆ. ಡುಮ್ಮು ಹೊರಗೆ ಹಾಕಿದ್ರೆ ಹೆಂಗೆ ಕಾಣಿಸ್ಬೇಕು? ಡಿಮ್ಮಲ್ಲ ಡಮ್ಮೆ ಅದು.
ಈ ಸರಿ ವರಮಹಾಲಕ್ಷ್ಮಿಗೆ ಕೆಂಪು, ಹಸಿರು ಮತ್ತೆ ಕಪ್ಪು, ಬಿಳಿ, ಬಿಳಿ, ಮತ್ತೆ ಗುಲಾಬಿ ಬಣ್ಣ, ಕಪ್ಪು ಕಲರ್ ಹೇಳಿದ್ರು. ಅದು ತಗೊಂಡ್ಬಂದ್ಮೇಲೆ ನನಗೆ ಗೊತ್ತಾಯ್ತು ಕಲರ್ ಯಾವ್ದು ಅಂತ. ಹಂಗಾರೆ ಕರೆಕ್ಟಾಗಿ ತಗೊಂಡ್ಬಂದಿದ್ದೀನಿ ಗೋಲ್ಡ್ ಕಲರ್. ಗೋಲ್ಡ್ ಇದು ಗ್ರೀನ್ ಒಳಗೆ ಗೋಲ್ಡ್. ಎಂತ ಗ್ರೀನ್ ಇಲ್ಲ, ಗ್ರೀನ್ ಒಳಗೆ ಗೋಲ್ಡ್. ಗ್ರೀನ್ ಒಳಗೆ ಬೇರ್ಬಿಡ್ತದೆ ಗೋಲ್ಡ್ ಅಷ್ಟೇ. ಗೋಲ್ಡ್ ಇಲ್ಲ ಅಂದ್ರೆ ಬಿಸಿಲ ಕಾಣಿಸ್ತದೆ ಅಂತೀರಿ ನಮಗೆ. ವಿಡಿಯೋ ಆಫ್ ಮಾಡಿದೆ. ಆಮೇಲೆ ನೋಡಿ ಗೈಸ್, ಪುಟ್ಟಲಕ್ಷ್ಮಿ. ಇದು ಪುಟ್ಟ ಗೌರಿಯ ಮದುವೆ. ಗೊತ್ತಿ ಹುಡುಗವೇ ಹುಡುಗವ್ರೆ ಇದ್ಯಾ ಕಾಣಿಸ್ತಿದ್ಯಾ ಗೊತ್ತೀಯಾ ನೋಡು. ಇದರ ಪ್ರೈಸ್ 2 ಲಕ್ಷ. ಹೋದ್ ವಿಡಿಯೋದಲ್ಲಿ ಹಾಕಿದ್ದೆ, ಆದ್ರೆ ಅಷ್ಟು ಕೊಟ್ಟಿಲ್ಲ. ಇದು ರಿಯಲ್ ರೇಟ್ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ಬಂದು ಪಾಕೆಟ್ ಎಲ್ಲ ಮನೇಲೇನ್ ಮಾಡಿ ಕೊತ್ತಾಳೆ ನೋಡಿ. ನನಗೂ ಐತೆ ಪಾಕೆಟ್. ಇದನ್ನ ಈ ಕಾಲಕ್ಕೆ ಅಂತೂ ಹೊರ್ಕೊಳ್ಳೋದಿಲ್ಲ, ಮುಗೀತಿವ. ಇದನ್ನ ಪ್ಯಾಕೇಜ್ ಮಾಡಿ ಇಟ್ಬಿಟ್ಟು ಹಾಗೆ ಅದಕ್ಕಂತ ಈ ಥರ ಕವರ್ ನಾನು ಇಟ್ಕೊಂಡಿದ್ದೀನಿ. 10 ಕವರ್ ಇಟ್ಕೊಂಡಿದ್ದೀನಿ. ಈ ಥರ ಸ್ಯಾರಿಗಳು ಇದಾವೆ, ಸ್ವಲ್ಪ ಬೇಜನ್ ಇದ್ದಾವೆ ಕವರೆಲ್ಲ. ಈ ಕವರ್ಗಳು ಯಾವ್ಯಾವ ಅಂತ ಅಂದರೆ ಬಟ್ಟೆ ಹೊಲಿಯಕ್ಕೆಲ್ಲ ಕೊಡ್ತಾರೆ ನನಗೆ. ನಾನು ಬಟ್ಟೆ ಹೊಲಿತೀನಲ್ವ, ಆ ಕವರ್ನೆಲ್ಲ ಇಟ್ಕೊಂಡಿದ್ದೀನಿ. ಇದು ಈ ಥರ ಜಿಪ್ ಬರುತ್ತೆ. ಈ ಥರ ಕವರ್ ಇಟ್ಕೊಂಡ್ರೆ ಸ್ಯಾರಿಗಳು ಇದರೊಳಗೆ ನಮ್ಮ ಚಟಿಗಳು ಮಾಡ್ಕೋಬಹುದು. ನನಗೆ ಇಷ್ಟ ಆಯ್ತು. ಯಾರ್ಗಂತ ಏನೋ ಗೊತ್ತಿಲ್ಲ. ಇದು ಫಸ್ಟ್ ನಮ್ಗೆ ಇಷ್ಟ ಆಗ್ಬೇಕಲ್ಲ, ಆಮೇಲೆ ಬೇರೆಯವ್ರಿಗೆ ಹಾಕ್ಬಾರ್ದು ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಥ್ಯಾಂಕ್ ಯು. ವಿಡಿಯೋನ ಎಂಡಿಂಗ್ವರೆಗೂ ನೋಡಿದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಗಾಯ್ಸ್. ಸೊ ವಿಡಿಯೋನ ಯಾರು ಮಿಸ್ ಮಾಡಬೇಡಿ ಪ್ಲೀಸ್, ಎಂಡಿಂಗ್ವರೆಗೂ ನೋಡಿ. ಬಾಯ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್ ಗಾಯ್ಸ್.